ಪ್ರೈಸ್ ಲಾರ್ಡ್. ಒಂದು ಹಳ್ಳಿ, ಆ ಹಳ್ಳಿ ಒಳಗಡೆ ಒಂದು ದೊಡ್ಡ ಕುಟುಂಬ. ಆ ಒಂದು ಕುಟುಂಬ ನಮ್ಮ ಹಳ್ಳಿ ಕಡೆ ಏನ್ ಗೊತ್ತಾ, ಬಹಳ ಚೆನ್ನಾಗಿರುತ್ತೆ. ಈ ನಿಂಬೆ ಹಣ್ಣು ಇದೆಯಲ್ಲ, ಆ ನಿಂಬೆ ಹಣ್ಣು ಜ್ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕಿನ್ನ ಜಾಸ್ತಿ ಬಂದು ಅದನ್ನ ಕುಂಕುಮ ಹಾಕಿ ಅಲ್ಲಿ ಬಿಸಾಕ್ಬಿಟ್ಟು ಅಲ್ಲಿ ಮುಗೀತು. ಏನ್ ಹೇಳಿ, ಬಾಯಿ ಪರಾತಿ ಊಟಿ ಕುಣಿಕೋ देख संदूर लगाड़न से काटन आड़ो तेड़ो देख बाई बगान लेचे ಮುಗೀತಲ್ಲಿ. ಎಂತೆಂತ ವ್ಯಕ್ತಿಗಳಿಗೆ ಹೆದರಲ್ಲ ರೀ ಜನ, ನಿಂಬೆ ಹಣ್ಣಿಗೆ ಹೆದರಿ ಬಿಡ್ತಾರೆ ನೋಡ್ರಿ. ಗಂಡ ಮೀಸೆ ಬಿಟ್ಟು ಇಷ್ಟು ಉದ್ದ ಹಿಂಗಿರ್ತಾನೆ ಮನುಷ್ಯ, ಅವ್ರಿಗೆ ಹೆದರಲ್ಲ. ಅಪ್ಪ ಹೌದಾ, ಊರ್ ಗೌಡ್ರು ಬಂದ್ರು, ಗೌಡ್ರ ಆಯ್ತು, ಯಾರಿಗೂ ಎಂತ ವ್ಯಕ್ತಿಗಳಿಗೂ ಹೆದರಲ್ಲ. ಆ ನಿಂಬೆ ಹಣ್ಣ ಬಿತ್ತು ಅಂದ್ರೆ ಅದು ಮುಗೀತು, ಏನೋ ಆಯ್ತು ಅಂತ. ಯಾವ ಮಟ್ಟಕ್ಕೆ ಹೆದರಿಸಿ ಆ ನಿಂಬೆ ಹಣ್ಣು. ಆಮೇಲೆ ಅದಕ್ಕೆ ಒಂದು ಪೋಣಿಸ್ಬಿಟ್ಟು ಒಂದು ಇದ್ಲು, ಆ ಇದ್ಲು ಒಳಗಡೆ ಒಂದು ಮೆಣಸಿನಕಾಯಿ ಬಿತ್ತು ಅಂದ್ರೆ ಅದ್ರ ಒಳಗಡೆ ಒಂದು ಮೂಳೆ ಕಾಣಿಸ್ಬೇಕು, ಅಲ್ಲಿ ಮುಗೀತವ್ರು. 80% ಹಾರ್ಟ್ 72 ಹೊಡೆಯೋದು 22 ಹೊಡಿತಾ ಇರುತ್ತೆ, ಇಲ್ಲ 172 ಹೊಡಿತಾ ಇರುತ್ತೆ ಅಲ್ವಾ. ಆದ್ರೆ ಈ ಕುಟುಂಬಕ್ಕಾಗಿದ್ದ ಹಾಗೇನೆ ಸುಮಾರು ಈ ಬ್ಲಾಕ್ ಮ್ಯಾಜಿಕ್ ಅಂತ ಇದೆಯಲ್ಲ, ಮಾಟ ಮಂತ್ರಗಳು ಇದೆಯಲ್ಲ, ಈ ಮಾಟ ಮಂತ್ರಗಳು ಮಾಡಿಸಿ, ಯಾಕಂದ್ರೆ ಇವ್ರು ಜಮೀನ್ದಾರು, ಆ ಊರಲ್ಲಿ ಬಹಳ ಒಂದು ಸ್ಥಿತಿವಂತರಾದಂಥ ಕುಟುಂಬ ಇದು. ಹಾಗಾಗಿ ಈ ಮಾಟ ಮಂತ್ರಗಳೆಲ್ಲ ಮಾಡಿಬಿಟ್ಟು ಒನ್ ಬೈ ಸುಮಾರು 18 ಜನ ಸತ್ತೋದ್ರು. ಎಷ್ಟು ಜನ? 18 ಜನ ಸತ್ತೋದ್ರು. ಎಲ್ಲರೂ ಸತ್ತೋದ್ರು, ಒಬ್ಬ ವ್ಯಕ್ತಿ ಮಾತ್ರ ಉಳಿದಿದ್ದ. ಅವ್ರು ಬಂದು ಒಂದು ಬಲಗೈ ಇಲ್ಲ, ಒಂದು ಬಲಗಾಲ ಇಲ್ಲ. ಅಂದ್ರೆ ಈ ಪೋಲಿಯೋದಲ್ಲಿ ಈ ಬಲಗೈ ಮತ್ತೆ ಬಲಗಾಲ ಸ್ವಾಧೀನ ಇರಲಿಲ್ಲ. ಆ ವ್ಯಕ್ತಿಯೊಬ್ಬ ಉಳ್ಕೊಂಡಿದ್ರು. ಅವ್ರ ಹೆಂಡತಿ ಕೂಡ 18 ಜನರಲ್ಲಿ ಸತ್ತೋಗಿದ್ರು, ಅವರು ಸತ್ತೋಗಿದ್ರು. ಈಗ ಈ ಮನುಷ್ಯನಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡ್ಲಿಕ್ಕೆ ಕಷ್ಟ ಅಲ್ಲ, ಈಗ ಯಾರಾದ್ರೂ ಅಡಿಗೆ ಮಾಡ್ಕೊಡ್ಬೇಕಲ್ಲ ಅಂತ ಹೇಳಿ ಕೆಲವು ಹಳ್ಳಿಯವರೆಲ್ಲ ಸೇರಿ, ನಿನಗೊಂದು ಮದುವೆ ಮಾಡಿಸ್ಬೇಕಂತ ಹೇಳಿ ಏನ್ ಮಾಡ್ಬಿಟ್ರು, ಈ ಅಪ್ಪನ್ನ ಒಂದು ಮದುವೆ ಮಾಡ್ಬೇಕಂತ ಹೆಣ್ಣು ನೋಡೋದ್ರು. ಈಗ ಹೆಣ್ಣು ನೋಡ್ಬೇಕಂದ್ರೆ ಈಗ ಎಂತ ಹೆಣ್ಣು ಕೊಡ್ತಾರೆ ಹೇಳಿ ಇವರಿಗೆ? ಒಂದು ವಯಸ್ಸಾಗಿದೆ, ಇನ್ನೊಂದು ಇವ್ರ ಹ್ಯಾಂಡಿಕ್ಯಾಪ್ಟ್. ಎಂತ ಹೆಣ್ಣು ಕೊಡ್ಬೋದು? ಪ್ರೀತಿ ಜಿಂಟ ಕೊಡ್ಬೋದಾ? ಮಾಧುರಿ ದೀಕ್ಷಿತ್ ಏನಾದ್ರು ಮದುವೆ ಆಗ್ಬೋದಾ? ಇಲ್ಲ. ಮದುವೆ ಆಗಿದ್ಯಾರು? ಒಬ್ರು ಹಾಫ್ ಮೆಂಟ್ಲು. ಯಾರು? ಹಾಫ್ ಮೆಂಟ್ಲಂಗೆ ಕಟ್ಕೊಂಡ್ಬಂದು ಈ ಅಪ್ಪನ ಕಟ್ಟಿಬಿಟ್ರು. ಈ ಅಪ್ಪನ ಕಟ್ಟಿದ್ದು ಆ ತಾಯಿ ಕೆಲವು ಕಾಲ ಆದ್ಮೇಲೆ ಆ ಒಂದು ದಂಪತಿಗೆ ಒಂದು ಮಗುವಾಯಿತು. ಆ ಮಗುವಾಯಿತು, ಆ ತಾಯಿ ಬಂದ್ಬಿಟ್ಟು 3 ತಿಂಗಳ ಮಗು ಇದ್ದಾಗ ಆ ಹ್ಯಾಂಡಿಕ್ಯಾಪ್ಟ್ ಗಂಡ 3 ತಿಂಗಳ ಮಗುನ ಬಿಟ್ಬಿಟ್ಟು ಹೋಗ್ಬಿಟ್ರು. ಹ್ಯಾಂಡಿಕ್ಯಾಪ್ಟ್ ಗಂಡ 3 ತಿಂಗಳ ಮಗುನ ಬಿಟ್ಬಿಟ್ಟು ಹೋಗ್ಬಿಟ್ರು. ಈಗ ಈ ಅಪ್ಪನಿಗೆ ಊಟ ಇಲ್ಲ, ಎದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ. ಆ ಮಗುನ ಹೆಂಗ್ ಸಾಕ್ಬೇಕು ಇವಾಗ? ಕಷ್ಟ ಇದೆಯಲ್ಲ. ಮಗು 3 ತಿಂಗಳದಂದ್ರೆ ಹೆಂಗಿರುತ್ತೆ? ಮೀಸೆ ಬೆಂದಿರುತ್ತಾ? ನೀವು ಜೋರಾಗಿ ಮಾತಾಡ್ರಿ, ಅಲ್ಲಿ ಸೌಂಡ್ ಬರ್ತಾ ಇದೆ. ಕೆಲವು ಚರ್ಚ್ಗಳಿಗೆ ಲೇಡೀಸ್ ಸ್ಟ್ರಾಂಗ್ ಇಡ್ತಾರೆ, ಇಲ್ಲೇನಾದ್ರೂ ನೀವೇನು ಡಾಮಿನೇಟ್ ಮಾಡಿದೀರ ಅವರಿಗೆ? 3 ತಿಂಗಳ ಮಗು ಅಂದ್ರೆ ಎಷ್ಟಿರುತ್ತೆ? ಹಸುಗೂಸಲ್ಲ. ಹೇಗೆ ಆ ಯಪ್ಪ ಸಾಗಬೇಕು ಇವಾಗ? ಕಷ್ಟ ಅಲ್ಲ. ಲಾಸ್ಟಲ್ಲಿ ಆ ಒಂದು ವಯಸ್ಸಾದಂತ ವ್ಯಕ್ತಿ ಆ ಮಗುನ ಯಾಕೆ ಆ ತಾಯಿ ಬಿಟ್ಟೋದ್ಲಲ್ಲ, ಆ ಮಗುನ ಆ ಹಳ್ಳಿಯವರ ಹೆಣ್ಣು ಮಕ್ಕಳೆಲ್ಲ ಸೇರಿ ಆ ಮಗುನ ಸಾಕ್ತಾರೆ.
ಆ ಮಗುಗೆ ತಾಯಿ ಆಗ್ತಾರೆ ಅವರು. ಕೆಲವರು ಸ್ವಲ್ಪ ಹಾಲು ಉಣಿಸೋದು, ಕೆಲವರು ಸ್ವಲ್ಪ ಆ ಆ, ಏನೋ ಸರಿ ಅಂದ್ರೆ ಗೊತ್ತಲ್ಲ, ಸರಿ ಮಾಡ್ಕೊಡೋದು, ಇದೆಲ್ಲ ಮಾಡಿ ಆ ಮಗುನ ಸಾಕ್ತಾರೆ. ಹಾಗೆ ಆ ಮಗು ಬೆಳೀತಾ ಬೆಳೀತಾ ಆ ಸ್ವಲ್ಪ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಓಡಾಡಿ ಸ್ವಲ್ಪ ಜ್ಞಾನ ಬಂತು, ಬುದ್ಧಿ ಬಂತು. ಆವಾಗ ಆ ಹುಡುಗನ ಕೈಲಿ ಒಂದು ತಟ್ಟೆ ಇರುತ್ತೆ. ಮನೆ ಮನೆ ಹೋಗಿ ಭಿಕ್ಷೆ ಬಿಡಬೇಕು. ಮನೆ ಮನೆ ಹೋಗಿ ಭಿಕ್ಷೆ ಬಿಡಬೇಕು. ಬೆಳಿಗ್ಗೆ ಉಳಿದಿರೋದು ರಾತ್ರಿ ಉಳಿದಿರೋದು ಬೆಳಿಗ್ಗೆ ಕೊಡ್ತಾರೆ, ಬೆಳಿಗ್ಗೆ ಉಳಿದಿರೋದು ರಾತ್ರಿ ಕೊಡ್ತಾರೆ. ಮಧ್ಯಾಹ್ನ ಒಂದು ಟೈಮ್ ಫ್ರೀ. ಏನಂದ್ರೆ ಅಂಗನವಾಡಿಲಿ ಕೊಡ್ತಾರಲ್ಲ, ಯಾವುದು ಬಿಸಿ ಊಟ ಕೊಡ್ತಾರಲ್ಲ, ಅದು ಸಿಗ್ತಾ ಇತ್ತು. ಮಿಕ್ಕಿದ್ದೆಲ್ಲ ಹೀಗೆ ಆ ಹುಡುಗ ನಡೀತಾ ಇರುತ್ತೆ. ತಾನು ತಿಂದು ತನ್ನ ತಂದೆಗೂ ತಗೊಂಬಂದು ಕೊಡಬೇಕಾಗಿತ್ತು. ಹೀಗೆ ನಡಿಬೇಕಾದ್ರೆ ಹಾಗೆ ಅವನು ಬೆಳೀತಾ ಬರ್ತಾನೆ. ಕೆಲವರು ಆವಾಗ ಸ್ವಲ್ಪ ದೊಡ್ಡವನಾದ್ಮೇಲೆ ಕೆಲವರು ಕರೆದು ಬಿಟ್ಟು ಹೇಳ್ತಾರೆ, ನೋಡು, ರಾತ್ರಿ ಉಳಿದಿರೋದು ಬೆಳಿಗ್ಗೆ ಕೊಡ್ತಾರೆ ಅಂದ್ರೆ ಪ್ರಾಣಿಗಳಿಗೆ ಕೊಡೋ ಊಟ, ಅದು ಆಹಾರ. ಬೆಳಿಗ್ಗೆ ಉಳಿದಿರೋದು ರಾತ್ರಿ ಕೊಡ್ತಾರಂದ್ರೆ ಅದೇನು ವೇಸ್ಟ್ ಅಂತ ಹೇಳಿ ಅದು ನಿನಗೆ ಕೊಡ್ತಾ ಇದ್ದಾರೆ. ಒಂದು ಕೆಲಸ ಮಾಡು, ಒಂದು ಪೇಟೆಗೆ ಹೋಗ್ಬಿಡು. ಪೇಟೆಗೆ ಹೋದ್ರೆ ಯಾವ್ದಾರ ಒಂದು ಹೋಟೆಲಿಗೆ ನೀನು ಸೇರ್ಕೊಂಡ್ರೆ ಆ ಹೋಟೆಲ್ ನಿನಗೆ ಒಂದು ಒಳ್ಳೆ ಊಟ ಸಿಗುತ್ತೆ, ನೀನು ಹೋಗ್ಬಿಡು ಅಂತ ಹೇಳಿ ಎಲ್ಲ ಹೇಳ್ತಾರೆ. ಅವಾಗ ಈ ಹುಡುಗ ಸರಿ ಆಯ್ತು ಅಂತ ಹೇಳಿ ಒಂದು ಟ್ರೈನ್ ಹತ್ಬಿಟ್ಟು ಒಂದು ಪೇಟೆಗೆ ಹೋಗ್ತಾನೆ. ಪೇಟೆಗೆ ಹೋಗ್ತಾನೆ. ಆ ಪೇಟೆ ಹೆಸರು ಬಂದು ಬೆಂಗಳೂರು. ಬೆಂಗಳೂರಿಗೆ ಬಂದು ಇಳಿತಾನೆ ಆ ಹುಡುಗ. ಇಳಿದು ಬಿಟ್ಟು ದಿನವಿಡೀ ಜರ್ನಿ ಮಾಡಿರ್ತಾನೆ. ಜರ್ನಿ ಮಾಡಿ, ಯಾಕಂದ್ರೆ ಅದು ಸಿಂಗಲ್ ಟ್ರ್ಯಾಕ್, ಇವಾಗ ಡಬಲ್ ಟ್ರ್ಯಾಕ್ ಆಗಿದೆ, ಯಾವಾಗೆಲ್ಲ ಸಿಂಗಲ್ ಟ್ರ್ಯಾಕ್. ದಿನವಿಡೀ ಎಲ್ಲ ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗಿರ್ತಾನೆ. ಆಮೇಲೆ ಹೊಟ್ಟೆ ಹಸಿತಾ ಇರುತ್ತೆ ಇವನಿಗೆ. ಟ್ರೈನ್ ಇಳಿದಿದ ತಕ್ಷಣ ಹೋಗ್ತಾನೆ, ಎಲ್ಲಾದ್ರೂ ಊಟ ಸಿಗುತ್ತಾ, ತಳ್ಳೋ ಗಾಡಿ ಇದೆ, ಆ ಗಾಡಿ ಒಳಗಡೆ ಈ ಎಗ್ ರೈಸು ಇದೆಲ್ಲ ಮಾಡ್ತಾ ಇರ್ತಾರಲ್ಲ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಹುಡುಗ ಕೇಳ್ತಾನೆ, ಏನಾದ್ರು ತಿನ್ಲಿಕ್ಕೆ ಕೊಡಿ ಅಂತ ಹೇಳಿ. ಈ ಹುಡುಗನ್ ನೋಡ್ಬಿಟ್ಟು ಮೊದಲೇ ಹರಿದೋಗಿರೋ ಬಟ್ಟೆ, ಒಬ್ಬ ಭಿಕ್ಷಿಕ ಅಂದ್ರೆ ಹೆಂಗಿರ್ತಾನೆ, ಹರಿದೋಗಿರೋ ಬಟ್ಟೆ ಇವನ್ನ ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ದುಡ್ಡಿದ್ಯಾ? ದುಡ್ಡಿಲ್ಲ, ಸರಿ ಹೋಗು. ಊಟ ಏನಾದ್ರು ಕೊಡಿ. ದುಡ್ಡಿದ್ಯಾ? ದುಡ್ಡಿಲ್ಲ, ಹಾ ಹೋಗು. ಆ ರೀತಿ ಒಳಗಡೆ ಹೇಳ್ಬೇಕಾದ್ರೆ ಅಲ್ಲಿ ಕೆಲವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ಕರೀತಾರ ಅವನ್ನ, ಕರೆದು ಬಿಟ್ಟು, ನಿನ್ನದ ದುಡ್ಡಿದ್ಯಾ? ಇಲ್ಲ ತಾನೆ, ಇಲ್ಲಿ ಯಾರು ನಿನಗೆ ಊಟ ಕೊಡಲ್ಲ, ಇಲ್ಲೊಂದು ಅಣ್ಣಮ್ಮನ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗು, ನಿನಗೆ ಪ್ರಸಾದ ಕೊಡ್ತಾ ತಿನ್ನೋಗು ಅಂತ ಹೇಳ್ತಾರೆ. ಆವಾಗ ಈ ಹುಡುಗ ಕೇಳ್ಕೊಂಡು 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 ಆ ಪ್ಲೇಸಿಗೆ ಬರ್ತಾನೆ. ಅಲ್ಲಿ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಅವನು ಏನೋ ತಿನ್ಲಿಕ್ಕಿದ್ಯಾ ಅಂತಂದ್ರೆ ಅವರು ಪೂಜಾರಿ ಹೇಳ್ತಾರೆ, ಪ್ರಸಾದದ ಸಮಯ ಮುಗಿದೋಯ್ತು ಅಂತ ಹೇಳಿ. ಪ್ರಸಾದದ ಸಮಯ ಮುಗಿದೋಯ್ತು. ಈ ಹುಡುಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅಕಸ್ಮಾತ್ ಹಳ್ಳಿ ಒಳಗಡೆ ಇದ್ದಿದ್ರೆ ಅಟ್ಲೀಸ್ಟ್ ಬೇರೆ ಕಡೆ ಬೇಡಿ ತಿನ್ಬೋದಾಗಿತ್ತೇನೋ. ಇವಾಗ ಎಲ್ಲಿ ಕೇಳೋದು ಈ ಹುಡುಗ? ಚಿಕ್ಕ ಹುಡುಗ ಅಲ್ಲ. ಅವನು ಹಂಗೆ ಎತ್ಕೊಂಡು ಹೊರಗಡೆ ಬರ್ತಾನೆ. ಬಂದಾಗ ಅಲ್ಲೊಂದು ಬಾಳೆಹಣ್ಣಿನ ಗಾಡಿ, ಆ ಗಾಡಿ ಹತ್ರ ನಿಂತ್ಕೊಳ್ತಾನೆ. ಯಾಕೆ ಗೊತ್ತಾ? ಬಾಳೆಹಣ್ಣು ಕೊಡ್ತಾರಂತಲ್ಲ, ಬಾಳೆಹಣ್ಣು ವ್ಯಾಪಾರ ಮಾಡ್ಲಿಕ್ಕಲ್ಲ. ಆ ಹುಡುಗ ನಿಂತಿದ್ದು ಬಾಳೆಹಣ್ಣು ಸಿಪ್ಪೆಗೋಸ್ಕರ ನಿಂತ್ಕೊಂಡಿದ್ದ. ತಿಂದು ಬಿಸಾಕುವಂತ ಸಿಪ್ಪೆನ ಆ ಹುಡುಗ ಎತ್ಕೊಂಡು ತಿಂತಾ ಇದ್ದ. ಈ ಬಾಳೆಹಣ್ಣು ತಗೊಂಡ್ರೆ ಅವ್ರು ಒಂದೇ ಕಡೆ ತಿನ್ನಲ್ಲ, ಅವ್ರು ತಗೊಂಡು ಹೋಗ್ತಾ ಇರ್ತಾರೆ. ಅವರು ತಿಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಬಿಸಾಕ್ತಾರೆ. ಅಲ್ಲಿ ಹೋಗಿ ಆ ಹುಡುಗ ಎತ್ಕೊಂಡು ತಿನ್ಬೇಕು. ಹಾಗೆ ಅವನು ತಿಂದು ಬಾಳೆಹಣ್ಣು ಸಿಪ್ಪೆ ತಿಂದು ಹೊಟ್ಟೆ ತುಂಬಿಸ್ಕೊಂಡ. ಈಗ ಹೊಟ್ಟೆ ತುಂಬೋಯ್ತು. ಇವಾಗ ಅಲ್ಲಿ ಹೊಟ್ಟೆ ತುಂಬೋಯ್ತು. ಇವಾಗ ಬಾಯಾರಿಕೆ ಆಗ್ತಾ ಇದೆ, ನೀರು ಕುಡಿಬೇಕು. ಅಲ್ಲಿ ಮುಂದೆಗಡೆ ಆ ರೋಡ್ ಸೈಡ್ ಅಲ್ಲಿ ನೀರು ನಿಂತಿರುತ್ತೆ. ಆ ನೀರ್ನ ಕುಡಿಬೇಕಾದ್ರೆ ಆ ಬಾಳೆಹಣ್ಣಿನ ಗಾಡಿಯನ್ನು ಬಂದು ಆ ಹುಡುಗನ ಕರೆದ್ಬಿಟ್ಟು, ಯಾವ್ರು ನಿಂದು, ಎಲ್ಲಿಂದ ಬಂದಿದ್ಯಾ? ಕುಡಿಬೇಡ ಕಣೋ ಆ ನೀರ್ನ, ಸತ್ತೋಗ್ಬಿಡ್ತೀಯಾ, ಗಲೀಜ್ ನೀರ್ ಕಣೋದು ಅಂತ ಹೇಳಿ ಆ ಹುಡುಗನಿಗೆ 2 ಏಟು ಕೊಡ್ತಾನೆ.
ಆವಾಗ ಆ ಹುಡುಗ ಹೇಳ್ತಾನೆ, ನೀನು ಯಾರು ಏನು ಅಂತ ಕೇಳಬೇಕಾದ್ರೆ ಆ ಹುಡುಗ ಹೇಳ್ತಾನೆ. ಹೇಳದ ಮೇಲೆ ಅವನು ಈ ಅನಾಥ ಮಗು, ಇದಕ್ಕೆ ಯಾರೂ ಇಲ್ಲ ಅಂತ ಹೇಳಿ ಆ ಗಾಡಿಯವನೇ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ, ನೋಡಿ ಸರ್, ಈ ಹುಡುಗ ನಮ್ಮ ಪ್ಲೇಸಲ್ಲಿ ಬಂದು ಬಾಳೆಹಣ್ಣು ಸಿಪ್ಪೆ ಹಾಕೊಂಡು ತಿಂತಾ ಇದ್ದ, ನಿನಗೊಂದು 3 ಟೈಮ್ ಊಟ ಕೊಟ್ಬಿಡಿ, ಏನಾದರೂ ಒಂದು ಕೆಲಸ ಕೊಟ್ಬಿಡಿ, ಮಾಡ್ಕೊಂಡಿರ್ತಾನೆ, ಇಲ್ಲ ಅಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡ್ತಾನೆ ಅಂತ ಹೇಳಿ ಆಯಪ್ಪ ಅಲ್ಲಿ ತಗೊಂಬಂದು ಹೋಟೆಲಿಗೆ ಸೇರಿಸ್ತಾನೆ. ಸೇರಿಸಿದಾಗ ಈಗ ಆ ಹೋಟೆಲ್ ಒಳಗಡೆ ಇದ್ದಾನೆ ಈಗ ಹುಡುಗ. ಈಗ ಒಳ್ಳೆ ಊಟ ಸಿಗ್ತಾ ಇದೆಯಲ್ಲ, ಒಳ್ಳೆ ಊಟ ಸಿಗ್ತಾ ಇದೆ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ತೊಳೆಯೋದು ಕ್ಲೀನ್ ಮಾಡೋದೆಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡಿಕೊಂಡು ಹಾಗೆ ಆ ಕಾಲ ಹೋಗ್ಬೇಕಾದ್ರೆ ಆ ಹೋಟೆಲ್ ಯಜಮಾನರಿಗೆ 2 ಮಕ್ಳು ಇರ್ತಾರೆ. ಆ 2 ಮಕ್ಕಳು ಸಹ USA ಇರ್ತಾರೆ ಅವರು. ಹಾಗಾಗಿ ಈ ಮಗು ಈ ಹುಡುಗ ಇರ್ತಾನಲ್ಲ, ಈ ಹುಡುಗ ಸ್ವಲ್ಪ ನೋಡ್ಲಿಕ್ಕೆ ಆಕ್ಟಿವ್ ಇರ್ತಾನೆ, ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿರ್ತಾನೆ. ಆ ಹೋಟೆಲ್ ಯಜಮಾನ ಬಂದು ಆ ಹುಡುಗನಿಗೆ ಒಂದು ದತ್ತು ಮಗಂತರ ಸಾಕೊಳ್ತಾರೆ. ಈ ಹುಡುಗ ಒಂದು ಹೋಟೆಲ್ ಕೆಲಸಗಾರನೂ ಹೌದು, ಇನ್ನೊಂದು ದತ್ತು ಮಗನೂ ಹೌದು. ಆ ರೀತಿ ಒಳಗಡೆ ಆ ಹುಡುಗ ಬೆಳೀತಾ ಬರ್ತಾನೆ. ಈಗ ಲೈಫ್ ಸ್ಟೈಲ್ ನೋಡೋಣ, ಹೇಗಿದೆ ಆ ಹುಡುಗನ ಲೈಫ್ ಸ್ಟೈಲ್ ಅಂತ ಹೇಳಿ. ಆ ಹುಡುಗನಿಗೆ ಊಟ ಇರಲಿಲ್ಲ, ಇವಾಗ ಒಳ್ಳೆ ಊಟ ಸಿಗ್ತಾ ಇದೆ. ಆ ಹುಡುಗನಿಗೆ ಬಟ್ಟೆ ಇರ್ಲಿಲ್ಲ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದಾನೆ. ಆ ಹುಡುಗನಿಗೆ ಚಪ್ಪಲಿ ಇರ್ಲಿಲ್ಲ, ಒಳ್ಳೊಳ್ಳೆ ಬ್ರಾಂಡ್ ಶೂಸ್ ಮತ್ತೆ ಚಪ್ಪಲಿಗಳನ್ನ ಯೂಸ್ ಮಾಡ್ತಾ ಇದ್ದಾನೆ. ದುಡ್ಡಿರ್ಲಿಲ್ಲ, ಜೇಬ್ ತುಂಬಾ ದುಡ್ಡಿದೆ. ಈಗ ಹೇಗಿದ್ದಾನ ಹುಡುಗ? ಚೆನ್ನಾಗಿದ್ದಾನಲ್ಲ? ಸೂಪರ್ ಅಲ್ಲ? ಹೌದಲ್ವಾ? ಓಕೆ. ಆದ್ರೆ ಆ ಹುಡುಗ ಬೆಳೀತಾ ಬೆಳೀತಾ ಬಂದಲ್ಲ, ಬಹಳ ಒಳ್ಳೆಯವನಾಗಿ ಬೆಳೆಯಲ್ಲ ಅವನು, ಬಹಳ ಕೆಟ್ಟವನಾಗಿ ಬೆಳೀತಾನೆ ಅವನು. ಯಾವ ರೀತಿ ಕೆಟ್ಟವನಾಗಿ ಬೆಳೀತಾನಂದ್ರೆ, ಸಂಘ ಪರಿವಾರದಲ್ಲಿ ಸೇರ್ತಾನೆ ಹುಡುಗ. ಅವನಿಗೆ 2 ಉದ್ದೇಶ. ಒಂದು ಉದ್ದೇಶ ಬಂದು ಮುಸಲ್ಮಾನರನ್ನ ನಾಶ ಮಾಡಬೇಕು, ಇನ್ನೊಂದು ಉದ್ದೇಶ ಬಂದು ಕ್ರೈಸ್ತರನ್ನ ನಾಶ ಮಾಡಬೇಕು. ಆ ರೀತಿ ಒಳಗಡೆ ಆ ಹುಡುಗ ಬೆಳೀತಾನೆ. ಮುಸಲ್ಮಾನರು ಭಯೋತ್ಪಾದಕರು, ಕ್ರೈಸ್ತರು ಬಂದು ಮತಾಂತರಿಗಳು. ಇವೆರಡೂ ಸಹ ಈ ದೇಶಕ್ಕೆ ವಿಷ ಜಂತುಗಳು ಅಂತ ಹೇಳಿ ಆ ಹುಡುಗ ಒಂದು ಟೀಮ್ ಕಟ್ಟಿರ್ತಾನೆ. ಎವ್ರಿ ಡೇ ಪ್ರಾಸಿಕ್ಯೂಷನ್, ಎವ್ರಿ ಡೇ ಪ್ರಾಬ್ಲಮ್, ಎವ್ರಿ ಡೇ ಹೊಡೆಯೋದು ಬಡಿಯೋದು ಇದೆಲ್ಲ ಮಾಡ್ತಾ ಇರ್ತಾನೆ. ಈ ರೀತಿ ಎಲ್ಲ ಮಾಡ್ಬೇಕಾದ್ರೆ ಅಲ್ಲಿರೋರೆಲ್ಲ ಒಂದು ಶಾಪ ಆಗ್ತಾರೆ. ಈ ಚಿಕ್ಕ ಚಿಕ್ಕ ಹುಡುಗರು ಇಷ್ಟೆಲ್ಲ ದಾಂಧಲೆ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡ್ತಾವ್ರಲ್ಲ, ಎಲ್ರಿಗೂ ಸಾವು ಬರುತ್ತೆ, ಇವ್ರಿಗೆ ಸಾವು ಬರಬಾರ್ದ? ಇಷ್ಟು ಕೆಟ್ಟ ಹುಡುಗರು ಅಂತ ಹೇಳಿ ಎಲ್ಲರೂ ಆ ಒಂದು ಹುಡುಗನಿಗೆ ಬೈತಾನೆ ಇರ್ತಾರೆ. ಹಾಗೆ ಆ ಹುಡುಗ ಅಷ್ಟು ಕೆಟ್ಟವನಾಗಿ ಬೆಳೀತಾನೆ, ಅವನು ದುಷ್ಟನಾಗಿ ಬೆಳೀತಾನೆ. ಹಾಗಾದ್ರೆ ಆ ಹುಡುಗ ನೋಡಿ ಪರಿಸ್ಥಿತಿ ಹೇಗಿತ್ತು ಫಸ್ಟ್, ಈಗ ಹೇಗಾಗಿದ್ದಾನೆ? ಕೆಟ್ಟವನಾಗಿದ್ದಾನೆ ಇಲ್ವಾ? ಆದ್ರೆ ಅವರೆಲ್ಲರೂ ಶಾಪ ಆಗ್ತಾ ಇದ್ರಲ್ಲ, ಆ ಶಾಪ ದೇವ್ರು ಕೇಳಿದ್ರು ಏನೋ ಗೊತ್ತಿಲ್ಲ, ಅವ ಹುಡುಗನಿಗೆ ಒಂದು ಗಿಫ್ಟ್ ಕೊಡ್ತಾನೆ ದೇವರು. ಏನ್ ಗಿಫ್ಟ್ ಗೊತ್ತಾ? ಬ್ಲಡ್ ವಾಮಿಟ್ ಮಾಡ್ತಾನೆ. ಏನು? ಬ್ಲಡ್ ವಾಮಿಟ್ ಮಾಡ್ತಾನೆ. ಬ್ಲಡ್ ವಾಮಿಟ್ ಮಾಡ್ತಾನೆ, ಬ್ಲಡ್ ವಾಮಿಟ್ ಮಾಡ್ತಾನೆ. ಇಲ್ಲಿಂದ ವಾಮಿಟ್ ಮಾಡಿದ್ರೆ ಅಷ್ಟು ದೂರದಲ್ಲಿ ಬೀಳುವಷ್ಟು ವಾಮಿಟ್ ಮಾಡ್ತಾ ಇರ್ತಾನೆ. ಹಾಗೆ ಅವನು ಬ್ಲಡ್ ವಾಮಿಟ್ ಮಾಡಿ ಮಾಡಿ ಸಾವು ಬದುಕಿ ಮೊದಲೇ ಒದ್ಲಾಡಕ್ ಸ್ಟಾರ್ಟ್ ಮಾಡ್ತಾನೆ. ಯಾವ ಸಂಘ ಪರಿವಾರ ಅಂತ ಇತ್ತಲ್ಲ, ಕೈ ಬಿಟ್ಬಿಡ್ತಾರ ಅವನ್ನ. ಯಾರು ದತ್ತು ಮಗಂತರ ಸಾಕೊಂಡಿದ್ರಲ್ಲ, ಅವ್ರು ತಗೊಂಡು ಬಂದ್ಬಿಟ್ಟು ರೋಡಲ್ಲಿ ಹಾಕಿದಾರ ಆ ಹುಡುಗನ. ಆ ಹುಡುಗನಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ಆ ಹುಡುಗನಿಗೆ ರೋಡ್ ಸೈಡ್ ಅಲ್ಲಿ ಬಿಸಾಕಿದ್ದಾರೆ. ಈಗ
ಆ ಹುಡುಗ ಮೊದಲನೇ ಬಾರಿಗೆ ಬೀದಿಗೆ ಬಿದ್ದಿದ್ದ. ಅವನಿಗೆ ಆಹಾರ ಮಾತ್ರ ಇರಲಿಲ್ಲ. ಎರಡನೇ ಬಾರಿಗೆ ಬೀದಿಗೆ ಬಿದ್ದ. ಆಹಾರ ಇಲ್ಲ, ಆರೋಗ್ಯ ಇಲ್ಲ, ಸಾವು ಬದುಕಿ ಮೊದಲೇ ಒದ್ದಾಡ್ತಾ ಇದ್ದಾನೆ. ಬ್ಲಡ್ ವಾಮಿಟ್ ಮಾಡಿ ಮಾಡಿ ಒಣಗೋಗಿರುತ್ತಲ್ಲ, ಈ ಬ್ಲಡ್ ಅನ್ನ ಆ ಬ್ಲಡ್ ಬಂದು ನಾಯಿಗಳು ಬಂದು ನೆಕ್ತಾ ಇರ್ತಾವ ಹುಡುಗನಿಗೆ. ಆ ಪರಿಸ್ಥಿತಿಗೆ ಆ ಹುಡುಗ ಹೋಗಿರ್ತಾನೆ. ಅವಾಗ ಸಾವು ಬದುಕಿನ ಮೊದಲೇ ಒದ್ಲಾಡ್ತಾ ಇರಬೇಕಾದ್ರೆ ಆವಾಗ ಇವಾಗ ಸಾಯ್ಬೇಕನ್ನುವಂತ ಮೂಮೆಂಟ್ ಅಲ್ಲಿ ಇರುವಂತ ಟೈಮ್ನಲ್ಲಿ ದೇವರ ಕಾರ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಆ ಹುಡುಗನಿಗೆ. ಯಾವ ಧರ್ಮವನ್ನ ನಾಶ ಮಾಡ್ಬೇಕಂತ ಇದ್ದೋ, ಯಾವ ಕ್ರೈಸ್ತ ಜನರ ವಿರುದ್ಧವಾಗಿ ನಿಂತಿದ್ದೋ ಅದೇ ಜನ ಬರ್ತಾ ಇದ್ದಾರೆ. ಅದೇ ಜನ ವಯಸ್ಸಾದ ದಂಪತಿ ಆ ಹುಡುಗನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ ಹುಡುಗನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ ಹುಡುಗನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆರೈಕೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಹುಡುಗ ಏನ್ ಮಾಡ್ದ ಗೊತ್ತಾ? ಯಾವ ದೇವರ ವಿರುದ್ಧವಾಗಿ ನಿಂತಿದ್ದೋ ಅದೇ ದೇವರ ಹತ್ರ ಮೋಡಕಾಲ ಹಾಕಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಹುಡುಗ. ಯಾವ ದೇವರನ್ನ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತಾ ಇದ್ದೋ ಅದೇ ದೇವರ ಸ್ತುತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಹುಡುಗ. ಯಾವ ಬೈಬಲ್ನ ಹರಿದಾಗ್ತಾ ಇದ್ನೋ, ಸುಟ್ಟಾಗ್ತಾ ಇದ್ನೋ ಅದೇ ಬೈಬಲ್ನ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಹುಡುಗ. ಓದ್ಲಿಕ್ಕೆ ಪ್ರಾರಂಭ ಮಾಡಿ ಅವನು ತಿಳ್ಕೊಂಡ. ಆವಾಗ ಯೇಸು ಕ್ರಿಸ್ತನೇ ನಿಜವಾದ ರಕ್ಷಕನು, ಯೇಸು ಕ್ರಿಸ್ತನೇ ನಿಜವಾದ ದೇವರು. ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಯೇಸುವಿನ ನಾಮ ಅಲ್ಲದೆ ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ ಅಂತ ಹೇಳಿ ಆ ಹುಡುಗ ನಂಬ್ತಾನೆ. ನಮ್ಮ ದೇವರು ವಿರುದ್ಧವಾಗಿ ನಿಂತಿದ್ದ ಆ ಹುಡುಗ ನಮ್ಮ ದೇವರು ಮುಂದೆಗಡೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ದ. ಬೈಬಲ್ನ ಹರಿದಾಗ್ತಾ ಇದ್ದ. ಅದೇ ಬೈಬಲ್ನ ಓದ್ಲಿಕ್ಕೆ ಪ್ರಾರಂಭ ಮಾಡ್ದ. ನಮ್ಮ ದೇವರು ಒಳ್ಳೆಯವರು, ಯಾವಾಗ್ಲೂ ಎಂದೆಂದು ಒಳ್ಳೆಯದನ್ನೇ ಮಾಡ್ತಾರೆ. ಓಕೆನಾ? ಮುಂದೆ ಏನಾಯ್ತು ಅಂತ ನೋಡೋಣ. ಹಾಗಾದ್ರೆ ಈ ಹುಡುಗ ಯಾವ ಬೆಂಗಳೂರು ಪಟ್ಟಣದಲ್ಲಿ ಬಾಳೆಹಣ್ಣು ಸಿಪ್ಪೆನ ಹಾಕೊಂಡು ತಿಂತಾ ಇದ್ದೋ ಅದೇ ಹುಡುಗನ್ನ ಬೆಂಗಳೂರು ಪಟ್ಟಣಕ್ಕೆ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಮೈನಾರಿಟಿ ಕೋಆರ್ಡಿನೇಟರ್ ಆಗಿ ಆ ಹುಡುಗನ ವ್ಯವಸ್ಥೆ ಮಾಡ್ತಾರೆ. ಯಾವ ಹಳ್ಳಿ ಒಳಗಡೆ ಮನೆ ಭಿಕ್ಷೆ ಬೇಡ್ತಾ ಇದ್ದೋ ವಿಧಾನಸೌಧದಲ್ಲಿ ಕೆಲಸ ಆಗ್ಬೇಕಾದ್ರೆ ಆ ಹುಡುಗನ ಇನ್ಫ್ಲೂಯೆನ್ಸ್ ತಗೊಳ್ಳುವಂತ ಮಟ್ಟದಲ್ಲಿ ಆ ಹುಡುಗ ಬೆಳೀತಾರೆ. ಯಾಕೆ ಅಂದ್ರೆ ಯೇಸು ಕ್ರಿಸ್ತನ ಒಳಗಡೆ ಬಂದಾಗ ದೇವರವನಿಗೆ ಮಾಡುವಂತ ಅದ್ಭುತ ಕಾರ್ಯಗಳು. ಹೇಗಾಯ್ತು ಆ ಹುಡುಗನ ಲೈಫ್? ನಮ್ಮ ದೇವರು ಒಳ್ಳೆಯವರು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆ ಹುಡುಗನ್ನ ಕರೆಸ್ತೀನಿ ನೆಕ್ಸ್ಟ್. ಆ ಹುಡುಗನ್ನ ಎಷ್ಟು ಜನ ನೋಡ್ಬೇಕು? ನನಗೆ ಬಹಳ ಚೆನ್ನಾಗಿದ್ದಾರೆ, ಅವರು ಒಳ್ಳೆ ಫ್ರೆಂಡ್ ಇದ್ದಾರೆ. ನಾನು ಕರೆಸ್ತೀನಿ. ನಿಮ್ ಪಾಸ್ಟ್ಗೆ ಹೇಳಿ ಅವ್ರು ಬರಬೇಕು ಅಂದ್ರೆ ನೆಕ್ಸ್ಟ್ ಕರೆಸ್ತೀವಿ. ಓಕೆನಾ? ಎಷ್ಟು ಜನರಿಗೆ ಬರಬೇಕು ನೋಡ್ಬೇಕಾ ಹುಡುಗನ್ನ? ಓಕೆ ಕರ್ಸೋಣ. ಯಾವ ಕ್ರೈಸ್ತರ ವಿರುದ್ಧವಾಗಿ ನಿಂತಿದ್ದೋ ಆ ಹುಡುಗ, ಯಾವ ದೇವ ಜನರ ವಿರುದ್ಧವಾಗಿ ನಿಂತಿದ್ದೋ. ನಾನು ಸಾಕ್ಷಿಗೆ ಬರ್ತೀನಿ ಈಗ, ನನ್ನ ಸಾಕ್ಷಿ ಹೇಳ್ತೀನಿ ಈಗ. ಓಕೆನಾ? ಕತೆ ಮುಗಿದೋಯ್ತು. ಓಕೆನಾ? ಯಾವ ದೇವ ಜನರ ವಿರುದ್ಧವಾಗಿ ನಿಂತಿದ್ನೋ, ಯಾವ ಕ್ರೈಸ್ತರ ವಿರುದ್ಧವಾಗಿ ನಿಂತಿದ್ನೋ ಆ ಹುಡುಗನ್ನ ದೇವರು ಕರೆದು ಬಿಟ್ಟು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಅಧ್ಯಕ್ಷನಾಗಿ ಸಮುದಾಯನ ರಕ್ಷಣೆ ಮಾಡುವಂತ ಹೇಳಿ ಆ ದೇವರು ಆ ಹುಡುಗನ್ನ ಕರೆದ್ರು.
ಆ ಹುಡುಗ ಬೇರೆ ಯಾರು ಅಲ್ಲ, ಆ ಹುಡುಗ ನಾನೇ ರೀ. ಎಸ್, ಯಾರು ಯಾವ ನೋವಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ, ಯಾರು ಯಾವ ಸಮಸ್ಯೆ ಒಳಗೆ ಬಂದಿದ್ದೀರೋ ಗೊತ್ತಿಲ್ಲ. ಆ ಹುಡುಗನನ್ನ ಬಿಡುಗಡೆ ಮಾಡಿದ, ನನ್ನನ್ನ ಬಿಡುಗಡೆ ಮಾಡಿದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾರ್ರಿ. ನನ್ನ ರೋಗಗಳನ್ನು ಬಿಡುಗಡೆ ಮಾಡಿದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾರ್ರಿ. ನನ್ನನ್ನು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡುವಂತ ದೇವರು ನಿಮ್ಮ ಕಷ್ಟಗಳನ್ನು ಬಿಡುಗಡೆ ಮಾಡ್ತಾರ್ರಿ. ಸೋತೋಗ್ಬೇಡ್ರಿ, ಭಯ ಪಡ್ಬೇಡ್ರಿ, ನನ್ನನ್ನ ನಡೆಸಂತ ದೇವರು ನಿಮ್ಮನ್ನು ನಡೆಸ್ತಾರ್ರಿ. ಎಸ್, ಇವಾಗ ಹೇಳ್ರಿ, ನಮ್ಮ ದೇವರು ಒಳ್ಳೆಯವ್ರಿ. ನಮ್ಮ ದೇವರು ಯಾವತ್ತು ಒಳ್ಳೆಯದನ್ನೇ ಮಾಡ್ತಾರೆ. ನನ್ನ ಲೈಫ್ನಲ್ಲಿ ತುಂಬಾ ಕಷ್ಟಪಟ್ಟಿದ್ದೇನೆ. ಒಂದೊತ್ತು ಊಟದ ಬೆಲೆ ಗೊತ್ತಿದೆ ನನಗೆ, ₹1 ಬೆಲೆ ಗೊತ್ತಿದೆ. ನನ್ನ ಲೈಫಲ್ಲಿ ಸಾವು ಅನ್ನೋದು ನನ್ನ ಹತ್ರದಿಂದ ನೋಡ್ಕೊಂಡು ಬಂದಿದ್ದೇನೆ. ಆದ್ರೆ ದೇವರು ನನ್ನ ಆರಿಸ್ಕೊಂಡು ಇವತ್ತು ಈ ಮಟ್ಟದಲ್ಲಿ ನನ್ನನ್ನು ಉಪಯೋಗ ಮಾಡ್ತಾವ್ರಿ. 2019 ತನಕ ನಾನು KPCC ಜನರಲ್ ಸೆಕ್ರೆಟರಿ ಆಗಿದ್ದೆ. ಸುಮಾರು ಬಹಳಷ್ಟು ದೇವ್ರು ನನ್ನನ್ನು ಕರ್ನಾಟಕದಲ್ಲಿ ಉಪಯೋಗ ಮಾಡಿದ್ರು. ಆ ಟೈಮ್ನಲ್ಲಿ 2019ಕ್ಕೆ ದೇವ್ರು ನನ್ನನ್ನ ತನ್ನ ಸೇವೆಗೆ ಕರೆದು ನಾನು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಅಂತ ಹೇಳಿ ಸಂಘಟನೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1,000ಕ್ಕೂ ಹೆಚ್ಚು ಜನ ಪಾಸ್ಟರ್ಸ್ಗಳನ್ನ, ಜೈಲಿಗೆ ಹೋಗ್ಬೇಕಾಗಿರೋ ಪಾಸ್ಟರ್ಸ್ಗಳನ್ನ ನಾವು NCR ಅಲ್ಲಿ ಕರ್ಕೊಂಡು ಬಂದಿದ್ದೇವೆ. ಜೈಲಿಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ನಮ್ಮ ಸಮುದಾಯದ ವಿರುದ್ಧವಾಗಿ ಬಂದಂತ ಸಂಘ ಪರಿವಾರದ ಲೀಡರ್ಗಳ ಮೇಲೆ ಕೇಸ್ ಹಾಕಿದ್ದೀನಿ. ನಮ್ಮ ಸಮುದಾಯದ ವಿರುದ್ಧವಾಗಿ ಮಾತಾಡಿದಂತ ಮೀಡಿಯಾದವ್ರ ಮೇಲೆ ಕೇಸ್ ಹಾಕಿದ್ದೀನಿ. ನಮ್ಮ ಸಮುದಾಯದ ವಿರುದ್ಧವಾಗಿ ಮಾತಾಡಿದ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದೀನಿ. ನಮ್ಮ ಸಮುದಾಯದ ವಿರುದ್ಧವಾಗಿ ನಿಂತ್ಕೊಂಡಂತ 5 ಜನರನ್ನ ಜೈಲಿಗೆ ಕಳಿಸಿ. ಆದ್ರೆ ಇವತ್ತು ಇಷ್ಟೆಲ್ಲ ದೇವ್ರೇನು ಉಪಯೋಗ ಮಾಡಿದ್ರು, ದೇವರು ಕರೆದಂತ ಕರೆಗೆ ನಾವು ಪ್ರಾಮಾಣಿಕವಾಗಿ ನಿಂತ್ಕೊಂಡು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಲವಾದ ಸಂಘಟನೆ ಇದೆ. ನಮ್ದು 1,60,000 ಜನ ನಮ್ಮ ಸಂಘಟನೆಗಳ ಯೂತ್ಸ್ ಇದ್ದಾರೆ. ಎಲ್ಲ ಡಿಸ್ಟಿಕ್ ಅಲ್ಲಿ ಯೂತ್ಸ್ ಇದ್ದಾರೆ ಜಾಸ್ತಿ. ನೀವು ಅಷ್ಟೇ ಧೈರ್ಯವಾಗಿ ನಿಂತ್ಕೊಡ್ರಿ.